ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ಮಂಗಳಮುಖಿಯೊಬ್ಬರು ಅತಿಥಿ ಉಪನ್ಯಾಸಕರಾಗಿ ನೇಮಕವಾಗಿದ್ದಾರೆ. ಸಕ್ಕದಮಂ ಪೇಳ್ಗೊಡೆನೆರ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ ತಂದಿಕ್ಕುವುದೇ ಬೆರೆ ಸಲ್ಕೆ ಸಕ್ಕದಮಂ ಋತಮುಮಂ ತೈಲಮುಮಂ ಅಲ್ಲ. MA ಓದಿ ಮುಗಿಸ್ಕೊಂತೇನೆ, ಕೆಲವೊಂದು ಅವಮಾನಗಳಾಗ್ತವೆ, ಅಡೆತಡೆಗಳಾಗ್ತವೆ. ನನ್ನ ಗುರುಗಳು 8ನೇ ಕ್ಲಾಸಲ್ಲಿ ಒಂದು ಮಾತು ಹೇಳಿದ್ರು, ಆದ್ರೆ ಶಿಕ್ಷಕನಾಗು, ಇಲ್ಲಾಂದ್ರೆ ಒಬ್ಬ ಒಳ್ಳೆ ಟೈಲರ್ ಆಗ ಅಂತೇಳಿ. ಆ ಒಂದು ಗುರುವಿನ ಕನಸನ್ನು ಇವತ್ತು ನಾನು ಸಾಕ್ಷಾತ್ಕಾರ ಮಾಡಿದ್ದೀನಿ ಸರ್. ಕುರುಗೋಡು ತಾಲೂಕಿನ ರೇಣುಕಾ ಪೂಜಾರಿ ಅವರು ಈ ಹುದ್ದೆ ಪಡೆದ ರಾಜ್ಯದ ಮೊದಲ ಲೈಂಗಿಕ ಅಲ್ಪಸಂಖ್ಯಾತ ವ್ಯಕ್ತಿಯಾಗಿದ್ದಾರೆ. ವಿಎಸ್ಕೆ ವಿವಿಯು ನೇಮಕಾತಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 1% ಮೀಸಲಾತಿಯನ್ನು ಪಾಲಿಸುತ್ತಿದ್ದು, ಇದರ ಅನ್ವಯ ರೇಣುಕಾ ಪೂಜಾರಿ ಆಯ್ಕೆಯಾಗಿದ್ದಾರೆ. ಸಂಡೂರಿನ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಡಿಸೆಂಬರ್ 10ರಿಂದ ಕರ್ತವ್ಯಕ್ಕೆ ರೇಣುಕಾ ಹಾಜರಾಗಿದ್ದಾರೆ. ಅತಿಥಿ ಉಪನ್ಯಾಸಕರಾಗಿ ಆಯ್ಕೆಯಾಗಿರುವ ಕುರಿತು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿರುವ ರೇಣುಕಾ ಪೂಜಾರಿ ಅವರು, ನಮ್ಮದು ಬಡ ಕುಟುಂಬ, ಜೋಗತಿ ಸಂಸ್ಕೃತಿ ಮತ್ತು ಚೌಡಿಕೆ ಪದಗಳ ಕುರಿತು ನಾನು PhD ಮಾಡುವ ಗುರಿ ಹೊಂದಿದ್ದೇನೆ ಎಂದು ಹೇಳಿದರು. ನನ್ನ ಹೆಸರು ಕೆ ಮಲ್ಲೇಶ್ ಆಲಿಯಾಸ್ KN ರೇಣುಕಾ ಪೂಜಾರಿ ಅಂತ ಹೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕುರುಗೋಡಲ್ಲೇ ಸರ್. ನಾನು ಹುಟ್ಟೂರು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು. ನಾನು ಡಿಗ್ರಿ ಸೆಕೆಂಡ್ ಇಯರ್ ಇರಬೇಕಾದ್ರೆ ಜೋಗತಿಯಾಗಿ ಪರಿವರ್ತನೆ ಆಗ್ತೇನೆ. ನನ್ನ ಜೋಗತಿ ಗುರುಗಳು ಬಂದಮ್ಮ ಜೋಗತಿ ಅಂತೇಳಿ. ಜೋಗತಿಯಾಗಿ ಬದಲಾದ್ಮೇಲೆ 2 ವರ್ಷ ನಾನು ಎಜುಕೇಷನ್ ಡ್ರಾಪ್ ಮಾಡ್ಕೊಂಡಿದ್ದೆ. ಆಮೇಲೆ ಕೊರೋನಾ ಬಂದು ನನಗೆ ಏನೋ ಒಂದು ಬುದ್ಧಿ ಕಲಿಸ್ತು. ಆ ಬುದ್ಧಿಯಿಂದ ನಾನು ವಿಶ್ವವಿದ್ಯಾಲಯಕ್ಕೆ MA ಅಡ್ಮಿಷನ್ ಮಾಡಿಸಿದೆ. MA ಓದ್ತಾ ಇದ್ದೀನಿ. MA ಓದಿ ಮುಗಿಸ್ಕೊತೇನೆ, ಕೆಲವೊಂದು ಅವಮಾನಗಳಾಗ್ತವೆ, ಅಡೆತಡೆಗಳಾಗ್ತವೆ. ಆ ಜನರ ವಿಮರ್ಶೆಗಳು, ಜನರ ಅವಮಾನಕ್ಕಾಗಿ ನಾನು ಬಂದಿಲ್ಲ, ನನ್ನ ಜೀವನದ ಒಂದು ಭವಿಷ್ಯಕ್ಕಾಗಿ ನಾನು ಬಂದಿದ್ದೇನೆ. ನನ್ನ ಭವಿಷ್ಯ ನೋಡ್ಕೋಬೇಕಂತೇಳಿ ಜನರ ವಿಮರ್ಶೆ ಅವಮಾನಗಳನ್ನು ನಾನು ಬದಿಗೊತ್ತಿ MAನ ಕಂಪ್ಲೀಟ್ ಮಾಡ್ಕೋತೇನೆ. ಯೂನಿವರ್ಸಿಟಿ ಕೊಟ್ಟಂಥ ಒಂದು ಅವಕಾಶದೊಂದಿಗೆ ಇವತ್ತು ನಾನು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ನಂದಿಹಳ್ಳಿಯಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕನ್ನಡ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್. ನನಗೆ ವಿಶ್ವವಿದ್ಯಾಲಯ ಕೊಟ್ಟಂಥ ಅವಕಾಶ ಅಂತಿಂಥ ಅವಕಾಶ ಅಲ್ಲ. ಆ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ವಿಶ್ವವಿದ್ಯಾಲಯಕ್ಕೆ ಕೃತಜ್ಞತಾ ರೂಪದಲ್ಲಿ ನನ್ನ ಸಾಧನೆಯನ್ನು ಸಮರ್ಪಣೆ ಮಾಡ್ತೇನೆ ಸರ್. ಅಪ್ಪ ಅಮ್ಮ ಎಲ್ಲರೂ ವ್ಯವಸಾಯ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ವ್ಯವಸಾಯದಿಂದ ಬಂದಿರೋರು. ನಾನು ಕೂಡ ಕೂಲಿ ವ್ಯವಸಾಯ ಕೆಲಸವನ್ನು ಮಾಡಿಕೊಂಡು ಶೈಕ್ಷಣಿಕ ರಂಗಕ್ಕೆ ಬಂದಿದ್ದೇನೆ. ಅಪ್ಪ ಅಮ್ಮನ ಪ್ರೋತ್ಸಾಹ, ಕುಟುಂಬದ ಪ್ರೋತ್ಸಾಹದೊಂದಿಗೆ ಇವತ್ತು ಈ ಸ್ಥಾನದಲ್ಲಿದ್ದೇನೆ ಸರ್. ಫ್ರೆಂಡ್ಸ್ ರಿಯಾಕ್ಷನ್ ಚೆನ್ನಾಗಿದೆ ಸರ್, ಮಕ್ಕಳ ರಿಯಾಕ್ಷನ್ ಚೆನ್ನಾಗಿದೆ. ನನ್ನನ್ನ ಈ ವರ್ಷ ಸೆಲೆಕ್ಷನ್ ಮಾಡಿದ್ದಕ್ಕೆ ನನ್ನ ಪುಣ್ಯ. ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಟ್ಟು ಒಳ್ಳೆ ದಾರಿಗೆ ಬೆಳಕನ್ನಾಗಿ ತೋರಿಸಿ ಅವರನ್ನು ಉತ್ತಮ ವಿದ್ಯಾರ್ಥಿಗಳನ್ನಾಗಿ ಮಾಡ್ತೇನೆ ಸರ್. ನನ್ನ ಗುರುಗಳು 8ನೇ ಕ್ಲಾಸಲ್ಲಿ ಒಂದು ಮಾತು ಹೇಳಿದ್ರು ಸರ್, ನೀನು ಆದರೆ ಶಿಕ್ಷಕನಾಗು, ಇಲ್ಲಾಂದ್ರೆ ಒಬ್ಬ ಒಳ್ಳೆ ಟೈಲರ್ ಆಗ ಅಂತೇಳಿ. ಗುರುಗಳು ನನ್ನಲ್ಲಿರೋ ಗುಣವನ್ನು ಕಂಡುಕೊಂಡು ಹೇಳಿದ್ರು. ಅವರು ಇವತ್ತು ಇರ್ಕಲ್ಗಡದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್, ಇತಿಹಾಸ ಪ್ರಾಧ್ಯಾಪಕರಾಗಿ ಡಿಗ್ರಿ ಕಾಲೇಜಲ್ಲಿ. ಆ ಒಂದು ಗುರುವಿನ ಕನಸನ್ನು ಇವತ್ತು ನಾನು ಸಾಕ್ಷಾತ್ಕಾರ ಮಾಡಿದ್ದೀನಿ ಸರ್. ಶಿಕ್ಷಕ ಒಂದು ಕಲೆ ಇದೆ ಅಂತೇಳಿ ನಾನು ಶಿಕ್ಷಣ ರಂಗಕ್ಕೆ ಬಂದು ಶಿಕ್ಷಕಿಯಾಗಿ ಗುರುಗಳ ಒಂದು ಆಸೆಯನ್ನು ನೆರವೇರಿಸಿದ್ದೇನೆ ಸರ್. ಇನ್ನು ಎಲ್ಲ ಗುರುಗಳು ನನಗೆ ಯಾರ್ಯಾರು ಒಂದೊಂದು ಅಕ್ಷರ ಕಲಿಸಿದಾರೋ ಅವರೆಲ್ಲರ ಪುಣ್ಯ ಪಾದಕ್ಕೆ ನಾನು ಶಿರಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸ್ತೇನೆ. ವಿಶ್ವವಿದ್ಯಾಲಯ ಸೆಲೆಕ್ಟ್ ಮಾಡಿದೆ ಸರ್. ಸಂವಿಧಾನಾತ್ಮಕ ಹಕ್ಕನ್ನು ಅನುಷ್ಠಾನಗೊಳಿಸಿ ಮೀಸಲಾತಿ ರೂಪಕ್ಕೆ ತಂದು ಅವಕಾಶ ಕೊಟ್ಟಿದ್ದಾರೆ ಸರ್. VC ಸರ್ ಮತ್ತು ರಿಜಿಸ್ಟ್ರಾರ್ ಸರ್ ಎಲ್ಲ ಒಂದು ಸಿಂಡಿಕೇಟ್ ಸದಸ್ಯರ ಒಂದು ಸಮ್ಮುಖದಲ್ಲಿ ಶ್ರೀ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಒಂದು ಹೊಸ ಅಧ್ಯಾಯ ಒಂದು ಅರ್ಥದಲ್ಲಿ ಪ್ರಾರಂಭ ಆಗಿದೆ ಅಂತ ಅನ್ಬೋದು. ಒಬ್ಬರು ತೃತೀಯ ಲಿಂಗಿಯವರು ನನ್ನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಓದಿದ ಎಲ್ಲ ವಿಚಾರಗಳನ್ನು ನಾನು ತಿಳ್ಕೊಂಡೆ. ಹಾಗಾಗಿ ನಮ್ಮಲ್ಲಿ ನಾವು ಸಿಂಡಿಕೇಟ್ ಗಮನಕ್ಕೆ ತಂದು, ಮೊನ್ನೆ ಕುಲಪತಿಗಳ ಗಮನಕ್ಕೆ ತಂದು ಅದರಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ಕೊಟ್ವಿ. ನಾವು ಮೊನ್ನೆ ಅವ್ರನ್ನ ಅಪ್ಲಿಕೇಶನ್ ಕನ್ನಡ ವಿಭಾಗಕ್ಕೆ ಹಾಕ್ಲಿಕ್ಕೆ ಹೇಳಿದ್ವಿ. ಆಮೇಲೆ 30 ಜನ ಆ್ಯಕ್ಚುಲಿ ಕಾಂಪಿಟೇಟರ್ಸ್ ಇದ್ದರು ಆ ಒಂದು ಪೋಸ್ಟ್ಗೆ. ಆದರೆ ಇವರು ಸಹ ಕರೆಕ್ಟಾಗಿ ಒಂದು ಲೆಕ್ಚರಿಂಗ್ ಮಾಡೋದ್ರ ಮೂಲಕ ಜೊತೆಯಲ್ಲಿ ಮಾರ್ಕ್ಸ್ಗಳನ್ನಲ್ಲೂ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿದ್ರು, ಎಲ್ಲ ರೀತಿಯಲ್ಲೂ ಅರ್ಹತೆ ಹೊಂದಿದ್ರು. ಹಾಗಾಗಿ ನಮ್ಮ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಕಮಿಟಿ ಅವ್ರನ್ನ ಆಯ್ಕೆ ಮಾಡ್ತು. ಇವತ್ತಿನ ದಿವಸ ನಮ್ಮ ನಂದಿಹಳ್ಳಿ PG ಸೆಂಟರ್ನಲ್ಲಿ ಅವರು ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಒಂದೊಮ್ಮೆ
ಒಳ್ಳೆ ಪ್ರಾಧ್ಯಾಪಕಿಯಾಗಿ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅನ್ನೋದು ನಮ್ಮ ಆಶಯ. PhD ಮಾಡಲಿಕ್ಕೆ ಹೇಳಿದ್ದೀವಿ. ಇದು ಒಂದು ಏನು ಉದ್ದೇಶ ಇಟ್ಕೊಳ್ತೈತೆ ಅಂದರೆ ಅತ್ಯಂತ ತುಳಿತಕ್ಕೊಳಗಾದಂಥವರು, ನಿಕೃಷ್ಟತೆಗೆ ಒಳಗಾದಂಥವ್ರನ್ನ ಮೇಲಕ್ಕೆತ್ತುವ ನಿಟ್ಟಿನಲ್ಲಿ ಒಂದು ಮಹತ್ವದವಾದ ಹೆಜ್ಜೆನ ವಿಶ್ವವಿದ್ಯಾಲಯ ಇಡ್ತು. ಬಹುಶಃ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದ ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ಈ ಥರದ ವ್ಯವಸ್ಥೆ ಎಲ್ಲೂ ಪ್ರಥಮವಾಗಿ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಒಂದು ಉನ್ನತ ಮಟ್ಟದಲ್ಲಿ ಆಗಿರೋದು. ಅವರು ಒಂದು ಆದರ್ಶಪ್ರಾಯರಾಗ್ತಾರೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಆ ಜನ ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗದಲ್ಲಿ ಇಲ್ಲದೇ ಇರುವಂಥವ್ರಿಗೆ ಇದೊಂದು ಸ್ಫೂರ್ತಿದಾಯಕ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಇದು ಸ್ಫೂರ್ತಿದಾಯಕ ಆಗಲಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.